ನಮಸ್ತೆ ಸ್ನೇಹಿತರೆ. ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಸಮಾಸ ಅಂದರೆ ಏನು, ಅದರ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದು. ಈ ದಿನ ನಾವು ಈ ವಿಡಿಯೋದಲ್ಲಿ ತತ್ಪುರುಷ ಸಮಾಸದ ವಿವರಣೆ ಹಾಗೂ ಉದಾಹರಣೆಯನ್ನು ಕಲಿತ್ಕೊಳ್ಳೋಣ. ಈ ವಿಡಿಯೋ ನೋಡಿದ ಮೇಲೆ ನೀವೇ ಹೇಳ್ತೀರಾ, ತತ್ಪುರುಷ ಸಮಾಸ ಅಂದರೆ ಇಷ್ಟೊಂದು ಸಿಂಪಲ್ಲ ಅಂತ ಹೇಳಿ. ಓಕೆ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎರಡು ನಾಮಪದಗಳು ಸೇರಿ ಸಮಾಸ ಆಗಬೇಕಾದ್ರೆ ಉತ್ತರ ಪದದ ಅರ್ಥ ಅನ್ನೋದು ಪ್ರಧಾನ ಆಗಿರುತ್ತೆ. ಅಂತಹ ಸಮಾಸವನ್ನು ತತ್ಪುರುಷ ಸಮಾಸ ಅಂತ ಹೇಳಿ ಹೇಳ್ತಾರೆ. ಕಾಲಿನ ಬಳೆ, ಕಾಲು ಬಳೆ. ಇಲ್ಲಿ ಕಾಲಿನ ಅನ್ನೋದು ಪೂರ್ವ ಪದ, ಬಳೆ ಅನ್ನೋದು ಉತ್ತರ ಪದ. ಕಾಲ್ಬಳೆ ಅನ್ನೋದು ಸಮಾಸ ಪದ ಅಂದರೆ ಸಮಸ್ತ ಪದ ಅಂತ ಹೇಳಿ. ಆಯಿತಾ? ಇಲ್ಲಿ ನಮಗೆ ಬಳೆ ಅನ್ನುವಂತಹ ಉತ್ತರ ಪದದ ಅರ್ಥ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ? ಆದ್ದರಿಂದ ಈ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಹೇಳ್ತೀವಿ. ಇನ್ನು ಈ ಪೂರ್ವ ಪದ ಇದೆಯಲ್ಲ, ಕಾಲಿನ ಅಂತ ಹೇಳಿ, ಈ ಪೂರ್ವ ಪದ ಯಾವಾಗಲೂ ಕೂಡ ತೃತೀಯ ವಿಭಕ್ತಿಯಿಂದ ಸ್ಟಾರ್ಟ್ ಆಗಿ ಸಪ್ತಮಿ ವಿಭಕ್ತಿಯವರೆಗೆ ಯಾವುದಾದ್ರೂ ಒಂದು ವಿಭಕ್ತಿಯಿಂದ ಕೂಡಿ ಅಂತ್ಯ ಆಗಿರುತ್ತೆ. ಆಗ ಯಾವ ವಿಭಕ್ತಿಯಿಂದ ಈ ಪೂರ್ವಪದ ಅನ್ನೋದು ಕೊನೆಗೊಂಡಿದೆಯೋ ಆ ವಿಭಕ್ತಿಯ ಹೆಸರಿನಿಂದ ಈ ಸಮಾಸವನ್ನು ಹೆಸರಿಟ್ಟು ಹೇಳ್ತಾರೆ. ಅಂದರೆ ಈಗ ಆ ಎನ್ನುವಂತಹ ವಿಭಕ್ತಿ ಪ್ರತ್ಯಯದಿಂದ, ಅಂದರೆ ಷಷ್ಠಿ ವಿಭಕ್ತಿಯ ಪ್ರತ್ಯಯದಿಂದ ಕೊನೆಗೊಂಡಿದೆ ಕಾಲಿನ ಅಂತ ಹೇಳಿ ಹೇಳಿದ್ರೆ ಅಲ್ವಾ. ಆದ್ದರಿಂದ ಈ ಸಮಾಸವನ್ನು ಏನು ಹೇಳ್ತಾರೆ, ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳಿ ಹೇಳ್ತಾರೆ. ಆಯ್ತಾ? ಅರ್ಥ ಆಗ್ತಾ ಇದೆಯಾ? ನಾವಿಲ್ಲಿ ಕಾಲಿನ ಬಳೆ ಎನ್ನುವಂತಹ ಎರಡು ನಾಮಪದಗಳನ್ನು ಸೇರಿಸಿ ಸಮಾಸವನ್ನು ಮಾಡಬೇಕಾದ್ರೆ ಈ ವಿಭಕ್ತಿ ಪ್ರತ್ಯಯ ಇರುತ್ತಲ್ಲ ಪೂರ್ವ ಪದದ ಕೊನೆಯಲ್ಲಿ, ಆ ವಿಭಕ್ತಿ ಪ್ರತ್ಯಯ ಅನ್ನೋದು ಲೋಪ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಎನ್ನುವಂತಹ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದೆ ಅಂತ ಹೇಳಿದರೆ ಆ ವಿಭಕ್ತಿ ಪ್ರತ್ಯಯ ಅನ್ನೋದು ಲೋಪವಾಗಿ ನಮಗೆ ಸಮಸ್ತ ಪದ ಆಗುತ್ತೆ. ಕಾಲಿನಲ್ಲಿ ಬಳೆ ಅಂತ ಹೇಳಿದರೆ ಕಾಲಿನ ಬಳೆ ಅಂತ ಹೇಳಿ ಆಗುತ್ತೆ. ಅಂದರೆ ಅಲ್ಲಿ ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಅನ್ನೋದು ಲೋಪ ಆಗುತ್ತೆ. ಓಕೆ, ಇನ್ನು ಸಾಮಾನ್ಯವಾಗಿ ನಾವು ಈ ತತ್ಪುರುಷ ಸಮಾಸದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯದಿಂದ ಹಾಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಕೊನೆಗೊಂಡಂತಹ ಪದಗಳನ್ನೇ ಕಾಣ್ತೇವೆ. ಓಕೆ, ಇದಿಷ್ಟು ಕೂಡ ತತ್ಪುರುಷ ಸಮಾಸದ ಬಗ್ಗೆ ಇರುವಂತಹ ವಿವರಣೆ. ಓಕೆ, ನಾವಿನ್ನೊಂದು ಸರಿ ಹೇಳ್ಕೊಳ್ಳೋದಾದರೆ, ಎರಡು ನಾಮಪದಗಳನ್ನು ಸೇರಿಸಿ ಸಮಾಸವನ್ನು ಮಾಡಬೇಕಾದ್ರೆ ಉತ್ತರ ಪದದ ಅರ್ಥ ಅನ್ನೋದು ಪ್ರಧಾನವಾಗಿರುತ್ತೆ. ಅಂತಹ ಸಮಾಸವನ್ನು ತತ್ಪುರುಷ ಸಮಾಸ ಅಂತ ಹೇಳಿ ಹೇಳ್ತೀವಿ. ಆಯಿತಾ? ಓಕೆ, ಈಗ ಇನ್ನು ಕೆಲವಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಸಂಜೆಯ ಕೆಂಪು ಸಂಜೆಗೆಂಪು. ಇಲ್ಲಿ ಉತ್ತರ ಪದ ಅನ್ನೋದು ಪ್ರಧಾನವಾಗಿದೆ. ಉತ್ತರ ಪದ ಯಾವುದು? ಕೆಂಪು ಅನ್ನೋದು. ಆದ್ದರಿಂದ ಇದು ತತ್ಪುರುಷ ಸಮಾಸ. ಇನ್ನು ಸಂಜೆಯ, ಸಂಜೆಯ ಅನ್ನುವಂತಹ ಪೂರ್ವ ಪದ, ಈ ಪೂರ್ವ ಪದ ಯಾವ ವಿಭಕ್ತಿ ಪ್ರತ್ಯಯದಿಂದ ಕೊನೆಗೊಂಡಿದೆ? ಆ ಎನ್ನುವಂತಹ ಷಷ್ಠಿ ವಿಭಕ್ತಿ ಪ್ರತ್ಯಯದಿಂದ ಕೊನೆಗೊಂಡಿದೆ. ಆದ್ದರಿಂದ ಇದು ಷಷ್ಠಿ ತತ್ಪುರುಷ ಸಮಾಸ. ಓಕೆ, ಅರ್ಥ ಆಗ್ತಾ ಇದೆಯಾ? ಬೆಟ್ಟದ ತಾವರೆ ಬೆಟ್ಟದಾವರೆ. ಇಲ್ಲಿ ತಾವರೆ ಎನ್ನುವಂತಹ ಉತ್ತರ ಪದ ಪ್ರಧಾನವಾಗಿದೆ. ಆದ್ದರಿಂದ ಇದು ತತ್ಪುರುಷ ಸಮಾಸ. ವಿಭಕ್ತಿ ಪ್ರತ್ಯಯ ಯಾವುದು? ಬೆಟ್ಟದ ಎನ್ನುವಂಥ ಪದದಲ್ಲಿರುವಂತಹ ಆ ಎನ್ನುವಂತಹ ಷಷ್ಠಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದೆ. ಆದ್ದರಿಂದ ಇದು ಷಷ್ಠಿ ತತ್ಪುರುಷ ಸಮಾಸ. ಓಕೆ, ನೆಕ್ಸ್ಟ್, ಕಣ್ಣಿನಲ್ಲಿ ಉರಿ ಕಣ್ಣುರಿ. ಇಲ್ಲಿ ಉರಿ ಎನ್ನುವಂತಹ ಉತ್ತರ ಪದ ಪ್ರಧಾನವಾಗಿದೆ. ಅಲ್ಲಿ
ಓಕೆ, ಕಣ್ಣಿನಲ್ಲಿ ಅಂದರೆ ಇಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ. ಆದ್ದರಿಂದ ನಾವು ಇದನ್ನು ಸಪ್ತಮಿ ತತ್ಪುರುಷ ಸಮಾಸ ಅಂತ ಹೇಳಿ ಹೇಳ್ತೀವಿ. ಓಕೆ, ಹಗಲಿನಲ್ಲಿ ಕನಸು ಹಗಲುಗನಸು, ಇದು ಕೂಡ ಸಪ್ತಮಿ ತತ್ಪುರುಷ ಸಮಾಸ. ಇಲ್ಲಿ ಕನಸು ಅನ್ನುವಂತಹ ಉತ್ತರ ಪದ ಪ್ರಧಾನವಾಗಿದೆ. ನಲ್ಲಿ, ಹಗಲಿನಲ್ಲಿ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಆದ್ದರಿಂದ ಇದು ಸಪ್ತಮಿ ತತ್ಪುರುಷ ಸಮಾಸ. ಓಕೆ, ನೆಕ್ಸ್ಟು ಉತ್ತಮದಲ್ಲಿ ಉತ್ತಮ ಉತ್ತಮೋತ್ತಮ, ಸಪ್ತಮಿ ತತ್ಪುರುಷ ಸಮಾಸ. ದೇವರ ಮಂದಿರ ದೇವಮಂದಿರ, ಷಷ್ಠಿ ತತ್ಪುರುಷ ಸಮಾಸ. ಕವಿಗಳಿಂದ ವಂದಿತ ಕವಿವಂದಿತ, ತೃತೀಯ ತತ್ಪುರುಷ ಸಮಾಸ. ಪುರುಷರಲ್ಲಿ ಉತ್ತಮ ಪುರುಷೋತ್ತಮ, ಸಪ್ತಮಿ ತತ್ಪುರುಷ ಸಮಾಸ. ಕವಿಗಳಿಂದ ವಂದಿತ ಕವಿವಂದಿತ, ತೃತೀಯ ತತ್ಪುರುಷ ಸಮಾಸ. ವ್ಯಾಘ್ರದ ದೆಸೆಯಿಂದ ಭಯ ವ್ಯಾಘ್ರ ಭಯ, ಪಂಚಮಿ ತತ್ಪುರುಷ ಸಮಾಸ. ಧನದ ರಕ್ಷಣೆ ಧನರಕ್ಷಣೆ, ಇದು ಯಾವ ತತ್ಪುರುಷ ಸಮಾಸ ಅಂತ ಹೇಳಿ ನಾನು ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ತಿಳಿಸ್ತೇನೆ. ನೆಕ್ಸ್ಟ್, ವಯಸ್ಸಿನಿಂದ ವೃದ್ಧ, ಇದನ್ನು ಕೂಡ ಸಮಾಸ ಹೇಗೆ ಮಾಡೋದು, ಹಾಗೆ ಯಾವ ಸಮಾಸ ಅನ್ನೋದನ್ನು ಹೇಳಿ ನಾನು ಇದೇ ವಿಡಿಯೋದ ಕೊನೆಯಲ್ಲಿ ನಾನು ಉತ್ತರವನ್ನು ಹೇಳ್ತೇನೆ. ಓಕೆ, ಇಲ್ಲಿ ಉತ್ತರ ಪದಗಳಾದಂತಹ ಉತ್ತಮ, ಮಂದಿರ, ವಂದಿತ, ಉತ್ತಮ, ಓಕೆ, ಇವೆಲ್ಲ ಕೂಡ ಉತ್ತರ ಪದಗಳು. ಇವು ಇಂಪಾರ್ಟೆಂಟ್ ಆಗಿದ್ದಾವೆ, ಆದ್ದರಿಂದ ಇದನ್ನು ತತ್ಪುರುಷ ಸಮಾಸ ಅಂತ ಹೇಳಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಈಗ ಹೇಳಿದ್ನಲ್ಲ ದನದ ರಕ್ಷಣೆ, ಇದನ್ನು ಹೇಗೆ ಬರೆಯೋದು ನೋಡೋಣ ಸಮಾಸವಾಗಿ. ದನದ ರಕ್ಷಣೆ ಧನರಕ್ಷಣೆ, ಇದು ಷಷ್ಠಿ ತತ್ಪುರುಷ ಸಮಾಸ. ಓಕೆ, ನೆಕ್ಸ್ಟ್ ವಯಸ್ಸಿನಿಂದ ವೃದ್ಧ ವಯೋವೃದ್ಧ, ಇದು ತೃತೀಯ ತತ್ಪುರುಷ ಸಮಾಸ. ಇವಿಷ್ಟು ಕೂಡ ತತ್ಪುರುಷ ಸಮಾಸದ ಉದಾಹರಣೆಗಳು. ಓಕೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕರ್ಮಧಾರೆಯ ಸಮಾಸ ಅಂದರೆ ಏನು, ಅವುಗಳ ಉದಾಹರಣೆಯನ್ನು ಕಲ್ತ್ಕೊಳ್ಳೋಣ. ಈ ರೀತಿಯ ಕನ್ನಡ ವ್ಯಾಕರಣದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.